ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಅಂದರೆ ಒಂದು SSLC ಸ್ಟೂಡೆಂಟ್ಸ್ ತುಂಬ ಕ್ವಶನ್ಸ್ನ ಕೇಳಿದರು. ಸೊ ಅದೆಲ್ಲನೂ ಇವತ್ತು ಇದರಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಅವ್ರೇನೇನು ಕ್ವಶನ್ ಕೇಳಿದ್ರು ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಮ್ಮಿಡಿಯೇಟ್ಲಿ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಾವು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಈ ಒಂದು SSLCಗೆ ಸಂಬಂಧಪಟ್ಟಂತೆ ಈ ಒಂದು ಮುಗಿಯುತ್ತೆ. ನಿಮ್ಗೆ ಇನ್ನೇನು ರಿಸಲ್ಟ್ ಬಂದ ಮೇಲೆ ನಿಮ್ಮ ಒಂದು ಫಸ್ಟ್ PUC ತರಗತಿಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಮುಂದೆ ಏನು ಮಾಡಬೇಕು ಅದೆಲ್ಲದ್ರ ಬಗ್ಗೆಯೂ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ. ಸೊ ಅದು ವೀಡಿಯೋಸ್ ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಬನ್ನಿ. ಮೊದಲಿಗೆ ಈ ಒಂದು ರಿಸಲ್ಟ್ ಡೇಟು, ಈ ವ್ಯಾಲ್ಯೂಯೇಷನ್ ಐತಲ್ಲ, ಹೇಗೆ ಕಂಪ್ಲೀಟ್ ಆಯಿತು, ಯಾವ ಥರ ಆಗಿದೆ, ಎಲ್ಲನೂ ಪಾಸ್ ಮಾಡ್ತಾರಾ, ಸ್ಟ್ರಿಕ್ ಆಗಿದೆಯಾ ಅಥವಾ ಒಂದು ಲಿಬ್ರಲ್ ಆಗಿದೆಯಾ, ಅದೇ ರೀತಿ ಈ ತುಂಬ ಜನ ಸ್ಟೂಡೆಂಟ್ಸ್ ಕೇಳಿದ್ದು, ಸರ್ ನಮಗೆ 20 ಬಂದಿದೆ, 25 ಬಂದಿದೆ, 27 ಬಂದಿದೆ, ಪಾಸ್ ಮಾಡ್ತಾರಾ, ಅದು ಇದೆ ಅಂತ ಕೇಳಿದ್ರಿ. ಸೊ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತೀನಿ. ಬೇಗ ಸಬ್ಸ್ಕ್ರೈಬ್ ಆಗಿ, ಇವಾಗ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ ಕೇಳಿದ್ದಂದರೆ ರಿಸಲ್ಟ್ ಬಗ್ಗೆ ಮೊದಲು ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಆಲ್ರೆಡಿ ನಾನು ಎಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಈ ರಿಲೇಟೆಡ್ ಟು ರಿಸಲ್ಟ್ ಬಗ್ಗೆ. ಸೊ ರಿಸಲ್ಟ್ ಅಂತೂ ಕನ್ಫರ್ಮ್ ನಿಮ್ಗೆ ಹೇಳಿದ್ದೀನಿ, 2ನೇ ತಾರೀಕು, ತಪ್ಪಿದರೆ 6ನೇ ತಾರೀಕು, ಈ ಮೇ ಫಸ್ಟ್ ವೀಕಲ್ಲೇ ಇರುತ್ತೆ. ಸೊ ಯಾವುದೇ ರಿಸಲ್ಟ್ ಟೆನ್ಷನ್ ಬೇಡ. ಸೊ ಈ 30ನೇ ತಾರೀಕು ಗಂಟೆ ಯಾವುದೇ ತಲೆ ಕೆಡಿಸ್ಕೋಬೇಡಿ ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ. 30 ಆದಮೇಲೆ ಅಂದರೆ ನೆಕ್ಸ್ಟ್ 1ನೇ ತಾರೀಕಿಂದನೇ ಆ ಒಂದು ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಅದು 2 ಮತ್ತು 6ನೇ ತಾರೀಕು ಮಾತ್ರ. ಮತ್ತು ಅದೇ ರೀತಿ ವ್ಯಾಲ್ಯೂಯೇಷನ್ ಆಯಿತು. ಹಂಗೇರಿ ವೈಟ್ ಹಾಳೆ ತೊಗೊತೀನಿ. ವ್ಯಾಲ್ಯೂಯೇಷನ್ ವ್ಯಾಲ್ಯೂಯೇಷನ್ನು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಸೊ ಮೊನ್ನೆನೂ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದೆ. ಇವಾಗ ಏನಂದರೆ ವ್ಯಾಲ್ಯೂಯೇಷನ್ ಯಾವ ರೀತಿ ಆಗಿದೆ ಅಂತ ಕೇಳ್ತಾಯಿದ್ರಿ. ಬನ್ನಿ ನೋಡಿ. ವ್ಯಾಲ್ಯೂಯೇಷನ್ನು ಸೊ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಮ ಮಾರ್ಕ್ಸನ್ನು ಕೂಡ ಕಂಪ್ಯೂಟ್ರಿಗೆ ಆಲ್ರೆಡಿ ಅಪ್ಲೋಡು ಕೂಡ ಮಾಡಲಾಗಿದೆ. ಸೊ ಇವತ್ತು ಡೇಟು 27. ಸೊ ನಾಳೆ ತಪ್ಪಿದರೆ ನಾಡಿದ್ದು ಅಂದರೆ 28 ಆರ್ 29ಕ್ಕೆ ನಿಮ್ಮ ಮಾರ್ಕ್ಸನ್ನು ಏನು ಮಾಡ್ತಾರಂದರೆ, ಸೊ ನಾಳೆ ಆಲ್ಮೋಸ್ಟ್ ರಜೆ ಇರುತ್ತೆ. ಸೊ ಇಲ್ಲ ಬಿಟ್ಟರೆ 29 ಅಂದರೆ ಈ ಸೋಮವಾರ 29 ನೋಡಿ 29ನೇ ತಾರೀಕು ನಿಮ್ಮ ಮಾರ್ಕ್ಸನ್ನು ಕ್ರಾಸ್ ವೆರಿಫಿಕೇಷನ್ ಆಗುತ್ತೆ. ಕ್ರಾಸ್ ವೆರಿಫಿಕೇಷನ್ ಅರ್ಥ ಮಾಡ್ಕೊಂಡ್ರೆ 29ನೇ ತಾರೀಕು ಅಂದರೆ ಸೋಮವಾರ ನಿಮ್ಮ ಮಾರ್ಕ್ಸನ್ನು ಒಂದು ಬಾರಿ ಕ್ರಾಸ್ ವೆರಿಫಿಕೇಷನ್ ಮುಗಿಸ್ತಾರೆ. ಸೊ ಒಟ್ನಲ್ಲಿ 30 ಒಳಗಡೆ ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ 1ನೇ ತಾರೀಕಿಂದ ರಿಸಲ್ಟ್ ಡೇಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ನೋಡಿದ್ರಲ್ಲ ಈ ವ್ಯಾಲ್ಯೂಯೇಷನ್ ಯಾವ ಥರ ಆಗಿದೆ ಅಂದರೆ, ಸೊ ತುಂಬಾ ಆಲ್ಮೋಸ್ಟ್ ಆಲ್ 60 to 70% ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಷಕ್ಕೆ 3 ಎಕ್ಸಾಮ್ ಇರೋ ರೀಸನ್ಗೆ ಈ ವರ್ಷ ಎಲ್ಲರೂ ಪಾಸ್ ಮಾಡಿರ್ತಾರೆ. ಕಾಮನ್ನಾಗಿ ಫಸ್ಟ್ ಎಕ್ಸಾಮಲ್ಲೇ ಆಲ್ಮೋಸ್ಟ್ ತುಂಬ ಜನ ಸ್ಟೂಡೆಂಟ್ಸ್ನ ಪಾಸ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ. ಸೊ ಕೆಲವೊಬ್ಬರು ಸ್ಟೂಡೆಂಟ್ ಸರ್ 20 ಮಾರ್ಕ್ಸ್ ತೆಗೆದಿದ್ದೀವಿ, 25 ತೆಗೆದಿದ್ದೀವಿ, 27 ತೆಗೆದಿದ್ದೀವಿ, ಸೊ ಜಸ್ಟ್ 1 ಮಾರ್ಕ್ಸ್ ಉಳಿದಿದೆ, ಈ ಥರ ಐತೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಮಾರ್ಕ್ಸು. ಸೊ ಪಾಸ್ ಮಾಡ್ತಾರಾ ಅಥವಾ ಫೇಲೇ ಮಾಡಿಬಿಡ್ತಾರಾ ಅಂತ ಕೇಳ್ತಾಯಿದ್ರಿ. ಸೊ ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಇಲ್ಲಿ ಕೊಡ್ತೀನಿ ನೋಡಿ. ಕರೆಕ್ಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮೊದಲಿಗೆ ನೋಡಿ ಮಾದರಿ ಮಾರ್ಕ್ಸ್ ಕಾರ್ಡ್ನ ತೊಗೊತೀನಿ ಒಬ್ಬ ಸ್ಟೂಡೆಂಟ್ದು. ನೋಡಿ ಮಾದರಿ ಮಾರ್ಕ್ಸ್ ಕಾರ್ಡ್ನ ತೊಗೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ದೀನಿ. ಸೊ ಇದೇ ಥರ ಇರುತ್ತೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡು. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಇಲ್ಲಿ ಕರೆಕ್ಟಾಗಿ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇವಾಗ ವೀಡಿಯೋನ, ತುಂಬ ಇಂಪಾರ್ಟೆಂಟ್ ಇದು ನೋಡಿ. ಮೊದಲಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ನೋಡಿ. ನೀವು 80 ಮಾರ್ಕ್ಸಿಗೆ ಬರೆಯೋದಿರುತ್ತೆ. ಕನ್ನಡ ಸಬ್ಜೆಕ್ಟ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಮಿಕ್ಕಿರೋ 5 ಸಬ್ಜೆಕ್ಟ್ನ 80ಕ್ಕೆ ಬರೀಬೇಕು. ಅದರ ಪಾಸಿಂಗ್ ಮಾರ್ಕ್ಸ್ ಎಷ್ಟು, 80ಕ್ಕೆ 28, ಮಿನಿಮಮ್ 28 ಬರಲೇಬೇಕು. ಅದೇ ರೀತಿಯಾಗಿ ಇನ್ನೂ 20 ಮಾರ್ಕ್ಸು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಸೊ ಎಕ್ಸ್ಟರ್ನಲ್ ಮಾರ್ಕ್ಸು 80 ಇರುತ್ತೆ. 80ಗೆ 28 ಬರಲೇಬೇಕು. ಸೊ ಹಲವಾರು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ, ಸರ್ ನಮಗೆ ಈ 20 ಬಂದಿದೆ, 27 ಬಂದಿದೆ, 25 ಬಂದಿದೆ,
20 ಬಂದಿದೆ ನೋಡಿ, 25 ಇದೆ, 24 ಇದೆ, 28 ಇದೆ. ಸೊ ಏನು ಮಾಡೋದು, ಪಾಸ್ ಮಾಡ್ತಾರಾ ಇಲ್ಲ ಅಂತ ಕೇಳಿದ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀನಿ ಬನ್ನಿ. ಎಸ್ ನೋಡಿ, ಇವಾಗ 20 ಯಾರ್ದು ಬಂದಿದೆ ಅವ್ರಿಗೆ ತುಂಬಾ ಒಂದು ಚಾನ್ಸಸ್ಸು ತುಂಬ ಕಮ್ಮಿ. 20 ಬಂದವ್ರನ್ನ ಪಾಸ್ ಮಾಡೋಕ್ಕೆ ತುಂಬ ಕಮ್ಮಿ. ಯಾಕಂದರೆ ಅಲ್ಲಿ 8 ಮಾರ್ಕ್ಸ್ ಬೇಕಾಗುತ್ತೆ. ಸೊ 8 ಮಾರ್ಕ್ಸ್ ಹೆಂಗೆ ಎತ್ತಾಕೋಕ್ಕೆ ಸಾಧ್ಯ ಅವ್ರಿಗೆ? ಸೊ ಅದು ತುಂಬ ರಿಸ್ಕ್ ಇದೆ. ಸೊ ಅವರು ಪಾಸ್ ಮಾಡೋದು ತುಂಬ ಕಡಿಮೆ ಅಂತಲೇ ಹೇಳ್ತೀನಿ. ಸೊ ಒಂದು 25 ಬಂದವ್ರಿಗೆ ನೋಡಿ, 25 ಬಂದವರಿಗೆ 80% ಚಾನ್ಸ್ ಇದೆ ಒಂದು ಪಾಸ್ ಮಾಡೋಕ್ಕೆ. ಇದೊಂದು ಸುಮ್ಮನೆ 10% ಅಂದ್ಕೊಳ್ಳಿ, ಅದೂ ಇರೋಲ್ಲ. ಯಾರಿಗೆ ಒಂದು 25 ಮಾರ್ಕ್ಸ್ ಬಂದಿದೆ ಸೊ ಅವ್ರಿಗೆ ಒಂದು 80 to 90% ಚಾನ್ಸ್ ಇದೆ ಅವರು ಪಾಸ್ ಆಗೋ ಒಂದು ಎಲ್ಲ ಸಾಧ್ಯತೆ ಇರುತ್ತೆ. 30 ಅಲ್ಲ ನೋಡಿ, ಯಾರಿಗೆ 27 ಬಂದಿರುತ್ತೆ ಸೊ ಅವರಿಗೆ 100% ಪಾಸ್. 27, 26 ತೆಗೆದವ್ರಿಗೆ ಒಂದು 100% ಪಾಸ್ ಆಗೋ ಎಲ್ಲ ಒಂದು ಹೋಪ್ ಇದೆ. ಯಾಕಂದರೆ ಸೊ ನೋಡಿ ಹೆಂಗೆ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಈ 25, 20, 25, 27 ಬಂದರೆ ಯಾವ ರೀತಿ ಅವ್ರನ್ನ ಮಾರ್ಕ್ಸ್ನ ಆ್ಯಡ್ ಮಾಡ್ತಾರೆ, ಇನ್ನೂ 1 ಮಾರ್ಕ್ಸು 2 ಮಾರ್ಕ್ಸ್ನ ಅಂತ ಇಲ್ಲಿ ಹೇಳ್ತೀನಿ ನೋಡಿ, ಕರೆಕ್ಟಾಗಿ ನೋಡಿ. ನೋಡಿ ಮೊದಲಿಗೆ ಒಂದು ಕನ್ನಡ, ಇವಾಗ ನೀವು ಕನ್ನಡ, ಇಂಗ್ಲೀಷ್, ಹಿಂದಿ ಮೂರೇ ಒಂದು ಸಪ್ರೇಟ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಗಣಿತ, ವಿಜ್ಞಾನ, ಸಮಾಜನ ಸಪ್ರೇಟ್ ಮಾಡ್ತಾರೆ. ಮೊದಲು ಕನ್ನಡ, ಇಂಗ್ಲೀಷ್, ಹಿಂದಿ ಹೆಂಗಂದರೆ ಸೊ ನೀವು ಕನ್ನಡ, ಇಂಗ್ಲೀಷು, ಕನ್ನಡ ಮಾಮೂಲಿ 35 ಬರಲೇಬೇಕು. ನೀವು ಕನ್ನಡದಲ್ಲಿ ಒಂದು 50 ತೆಗೆದ್ರಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 50 ತೆಗೆದ್ರಿ. ಇಂಗ್ಲೀಷು 30 ತೆಗೆದ್ರಿ, ಹಿಂದಿ 25 ತೆಗೆದ್ರಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಒಂದು ಯಾವುದು ಈ ಮೂರರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೆ ಅಂದರೆ ಈ 50ಇಂದ ನಿಮಗೆ 3 ಮಾರ್ಕ್ಸ್ನ ಈ ಒಂದು ಹಿಂದಿಗೆ ಎತ್ತಾಕ್ತಾರೆ. ಸೊ ಮೊದಲು ಅವ್ರು ಕನ್ಸಿಡರ್ ಮಾಡೋದೇ ಮೊದಲು ಲ್ಯಾಂಗ್ವೇಜಸ್ನ ಮಾತ್ರ. ಅದಾದಮೇಲೆ ನೆಕ್ಸ್ಟು ಆ ಕೋರ್ ಸಬ್ಜೆಕ್ಟ್, ಈ ಗಣಿತ, ವಿಜ್ಞಾನ, ಸಮಾಜ ಅದನ್ನು 3 ಸಪ್ರೇಟ್ ಮಾಡ್ತಾರೆ, ಇದು 3 ಸಪ್ರೇಟ್ ಮಾಡ್ತಾರೆ. ಸೊ ಯಾವ್ದು ಕಮ್ಮಿ ಇರುತ್ತೋ ಅದಕ್ಕೆ ಎತ್ತಾಕ್ತಾರೆ ಚೂರು ಮಾರ್ಕ್ಸ್. ಅಂದರೆ 20 ಈ ಥರ ಎಲ್ಲ ಜಾಸ್ತಿ ಡಿಫ್ರೆನ್ಸ್ ಇದ್ದರೆ ಚಾನ್ಸ್ ಇಲ್ಲ ಅವ್ರು ಮಾಡೋಕ್ಕೆ. ಸೊ 2 ಮಾರ್ಕ್ಸು, 3 ಮಾರ್ಕ್ಸು, ಮ್ಯಾಕ್ಸಿಮಮ್ 4 ಮಾರ್ಕ್ಸು ಅಂದ್ಕೊಳ್ಳಿ. 1 ಮಾರ್ಕ್ಸ್ ಇದ್ದವ್ರಿಗೆ ಬೇರೆ ಸಬ್ಜೆಕ್ಟಿಂದ ಒಂದು ಎತ್ತಾಕ್ತಾರೆ. ಈ ಥರ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟನ್ನು ಸ್ವಲ್ಪ ಎತ್ತಾಕಿ, ಅಂದರೆ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಲು ಮಾಮೂಲಿ ಮಾಡ್ತಾರೆ. ಈ ಕಂಪ್ಯೂಟ್ರಿಗೆ ಅಪ್ಲೋಡ್ ಮಾಡೋ ಟೈಮಲ್ಲಿ ಈ ಒಂದು ಪ್ರೊಸೆಸ್ ನಡೆಯುತ್ತೆ ನೋಡಿ. ಕಂಪ್ಯೂಟ್ರಿಗೆ ಹಾಕೋ ಟೈಮಲ್ಲಿ ಅವರು ನೋಡ್ತಾರೆ ಸ್ಟೂಡೆಂಟ್ಸ್ದು. ಸೊ ಇಷ್ಟು ಹಿಂಗಾಗಿದೆ, ಸೊ 2 ಮಾರ್ಕ್ಸ್ ಹಾಕಿಬಿಡೋಣ ಅಂತ ಕಂಪ್ಯೂಟರಲ್ಲೇ ಮೇಯ್ನ್ ಅವ್ರು ಆ್ಯಡ್ ಮಾಡೋದೇ ಒಂದು ಅಪ್ಲೋಡ್ ಮಾಡೋ ಟೈಮು, ಅದೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಅವರೇ ಎತ್ತಾಕೋದು. ಸೊ ಅದಾದಮೇಲೆ ಒಂದು ಗಣಿತ, ವಿಜ್ಞಾನ, ಸಮಾಜ. ಇವಾಗ ಗಣಿತ 28 ತೆಗೆದು ಗಣಿತ ಮತ್ತು ವಿಜ್ಞಾನ 28 ತೆಗೆದು ಸಮಾಜ 27 ತೆಗೆದ್ರೆ 25 ತೆಗೆದ್ರೆ ಖಂಡಿತ ಪಾಸ್ ಮಾಡಲ್ಲ. ಯಾಕಂದರೆ ಅಲ್ಲಿ ಎತ್ತಾಕಕ್ಕೆ ಮಾರ್ಕ್ಸೇ ಇರೋಲ್ಲ ಮೇಲ್ಗಡೆಯಿಂದ. ಆಲ್ರೆಡಿ ಅದು ಜಸ್ಟ್ ಪಾಸ್ ಆಗಿರ್ತೀರ ಯಾವುದು ಗಣಿತ ಮತ್ತು ವಿಜ್ಞಾನ. ಇನ್ನು ಸಮಾಜಕ್ಕೆ 3 ಮಾರ್ಕ್ಸ್ ಎತ್ತಾಕೋಕ್ಕೆ ಬೇರೆ ಎಲ್ಲಿಂದನೂ ಇರೋಲ್ಲ. ಸೊ ಅದಕ್ಕಾಗಿ ಹೇಳ್ತಾಯಿದ್ದೀನಿ. ಸೊ 27 ಇದ್ರೂ 1 ಮಾರ್ಕ್ಸು ಅಟ್ಲೀಸ್ಟ್ ಅವ್ರು ಕೊಟ್ಟು ಪಾಸ್ ಮಾಡ್ಬೋದು. ಇದ್ರ ಬಗ್ಗೆ ಇಷ್ಟು ಮಾಹಿತಿ. ಸೊ ಒಂದು ಕರೆಕ್ಟಾಗಿ ನೋಡಿದ್ದೀರಾ ಯಾವ ಥರ ಪ್ರೊಸೆಸ್ ಅಂತ. ನಾನು ಏನಿಲ್ಲ, ಕೋರ್ಸ್ ಸಬ್ಜೆಕ್ಟ್ 3, ಲ್ಯಾಂಗ್ವೇಜ್ ಸಬ್ಜೆಕ್ಟ್ 3 ಸಪ್ರೇಟ್ ಮಾಡ್ಕೊತಾರೆ ಅವರು. ಅದರಲ್ಲಿ ಈ 1-2 ಮಾರ್ಕ್ಸ್ ಡಿಫ್ರೆಂಟ್ ಇದ್ದರೆ ಅದಕ್ಕೆ ಎತ್ತಾಕ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಇಷ್ಟು ಮಾಹಿತಿ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು.